ಚಿರಂಜೀವಿ. ಏನು ಉಲುಚಿ ಇನ್ನೂ ಹಾವಾಗ್ಲೇ ಇಲ್ಲ? ಬುಟ್ಟಿ ಹಾಕ್ತಾನೆ ಇದೆಯಾ? ಅವೇನ್ ಕೋಳಿ ಮರಿಗಳ? ಏನ್ ಸಾಕ್ ಮಾಡಮ್ಮ. ಆಗೋಯ್ತು. ಮಗು ಎಲ್ಲಿ? ಗಾಯತ್ರಿ ಪಾಪು ಎಲ್ಲಿ? ದೊಡ್ಡ ಪುಟ್ಟಮ್ಮ, ಗಾಯತ್ರಿನ ಏನ್ ಮಾಡ್ದೆ? ನಾನೇನು ಮಾಡಿಲ್ಲಮ್ಮ. ಅರೆ, ಬುಟ್ಟಿ ಮುಚ್ಚಿ ತೆಗಿಯೋಷ್ಟ್ರಲ್ಲಿ ಗಾಯತ್ರಿ ಕಾಣಿಸ್ತಾ ಇಲ್ಲ ಅಂತಂದ್ರೇನು? ಮಾಯ ಮಾಡಿದ್ರು ಮಾಮ್. ಅಯ್ಯೋ, ನಾನು ಗಾಯತ್ರಿನ ಮಾಯ ಮಾಡ್ಬೇಕು ಅನ್ಕೊಳ್ಳಿಲ್ಲ. ಹಾಗಾದ್ರೆ ನನ್ ಮಗುನ್ ಕರ್ಕೊಂಡು ಹೋಗ್ಬೇಕು ಅಂತಿದ್ಯಾ? ಮೊದ್ಲು ಮಗು ಎಲ್ಲಿದೆ ಅಂತ ಹುಡ್ಕಣ. ಗಾಯತ್ರಿ, ಗಾಯತ್ರಿ ಪುಟ್ಟಿ, ಗಾಯತ್ರಿ, ಗಾಯತ್ರಿ. ದೊಡ್ಡ ಬೊಟ್ಟಮ್ಮನೆ ಅಂತಾರೆ. ಅವಳೆ ತಾನೆ ಬುಟ್ಟಿ ಇಟ್ಟು ತೆಗ್ದು ಇಟ್ಟು ದೃಷ್ಟಿ ತೆಗಿತೀನಿ ಅಂದಿದ್ದು. ಮಗು ಒಳಗಿದ್ಯೋ ಇಲ್ವೋ ಅಂತ ತೆಗೆದು ಮುಚ್ಚಿ ನೋಡ್ತಾನೆ ಇದ್ರು. ಕೊನೆಗೆ ಮಗುನೇ ಕಣ್ಮರೆ ಆಗೋಯ್ತು. ಏನಾಯ್ತು ಮಾಮ್? ಸಡನ್ ಆಗಿ ಸೈಲೆಂಟ್ ಆಗ್ಬಿಟ್ರೆ? ನೀನ್ ಯಾಕೆ ಸುಮ್ನಾದೆ? ನೀವು ನಿಲ್ಸಿದ್ರಲ್ಲ ಅಂತ. ಏ ವಲ್ಲಭ, ಪಾಪ ಕಣೋ, ಗಾಯತ್ರಿ ಪುಟ್ಟಿ ಕಾಣೆ ಆಗೋಗಿದ್ದಾಳೆ. ಏನ್ ಮಮ್ ಹೀಗೆ ಹೇಳ್ತಾ ಇದ್ದೀರಾ? ಹೀಗೆ ಆತಂಕದ ಮುಖ ಇಟ್ಕೊಂಡಿರ್ಬೇಕು. ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಒಡತಿ ಆಗಿದ್ದಕ್ಕೆ ದೃಷ್ಟಿ ತಾಗಿ ಹೀಗಾಗಿದ್ಯೋ, ಇಲ್ಲ ಅಂದ್ರೆ ಬ್ಲೈಂಡ್ ಆಗಿ ದೊಡ್ಡಬಟ್ಟಮ್ಮನ್ನ ನಂಬಿ ವಿಷಸರ್ಪನ ಮನೆ ಒಳಗಡೆ ಬಿಟ್ಕೊಂಡಿದ್ದಕ್ಕೆ ತಕ್ಕ ಶಾಸ್ತಿ ಆಯ್ತೇನೋ? ಅದೆಲ್ಲ ನಮಗ್ ಮುಖ್ಯ ಅಲ್ಲ. ವಿಶಾಲ್ ನೈನಿ ಮುಂದೆ ಅಯ್ಯೋ ಪಾಪ ಅನ್ನೋ ತರಾನೇ ನಾವಿರ್ಬೇಕು. ನಮ್ಮ ಮುಖಗಳು ಅದೇ ರೀತಿ ಇದೆ ಬಿಡಿ ಮಾಮ್. ಇಷ್ಟು ದಿನ ಏನು ಮಾಡಿಲ್ವಲ್ಲ ಅಂತ ನೈನಿನ ಬ್ಲಾಕ್ ಮೇಲ್ ಮಾಡಿ 100 ಕೋಟಿನ ಬರ್ಸ್ಕೊಂಡು 6 ತಿಂಗಳಲ್ಲಿ ಬಿಕಾರಿಗಳಾಗಿದ್ದು ನೆನ್ಪಿದೆ ತಾನೆ? ಯೂಸ್ಲೆಸ್ ಫೆಲೋ. ಸಖಿನ ಗರ್ಲ್ ಫ್ರೆಂಡ್ ಅಂತ ನಂಬಿ ಅವಳಿಂದ ನಾವೆಲ್ಲ ಕಳ್ಕೊಂಡ್ವಿ. ನಮ್ ಪುಣ್ಯಕ್ಕೆ ನಿನ್ ತಂದೆ ಆದೆ. ಹಾಸಿನಿಗೆ ಮಗು ಆಗಿದ್ದಕ್ಕೆ ಸ್ವಲ್ಪ ಆಸ್ತಿನಾದ್ರೂ ಬಂತು. ಆ ಕೆಲ್ಸನಾದ್ರೂ ಮಾಡಿದಿನಲ್ಲ ಅಂತ ಮೆಚ್ಕೋಬೇಕಲ್ವಾ ಮಾಮ್? ಛೀ, ನಾಯಿ ತರ ಅಲ್ಲ ಕಣೋ, ಹುಲಿ ತರ ಬದುಕ್ಬೇಕು. ಅವಕಾಶ ಬರುತ್ತೆ ಅಂತೀರಾ ಮಾಮ್? ನಾವೇ ಸೃಷ್ಟಿಸ್ಬೇಕು. ಗಾಯತ್ರಿ ಮತ್ತೆ ಬರ್ಲಿಲ್ಲ ಅಂತ ಇಟ್ಕೋ, ಆ ಆಸ್ತಿ ಪತ್ರನ ನಾವೆನ್ ಕ್ಯಾಶ್ ಮಾಡ್ಕೋಬೇಕು. ಒಂದ್ ವೇಳೆ ಕಾಣಿಸಿದ್ರೆ ಅವಳು ಮಾಯ ಆಗೋದಿಕ್ ಕಾರಣ ಆದವ್ರನ್ನ ನಾವು ಸಿಕ್ಕ ಹಾಕ್ಸಿ ಈ ಮನೆಗೆ ಬೆಂಕಿ ಹಚ್ಚಬೇಕು. ನಾವು AC ಹಾಕೊಂಡು ಕೂಲಾಗಿರ್ಬೇಕು. ಅರ್ಥ ಆಯ್ತಾ? ಏಯ್, ಏನ್ ನೋಡ್ತಿದ್ಯೋ? ಪೇಪರಲ್ಲಿ AC ಆಡ್ ಏನಾದ್ರೂ ಬಂದಿದ್ಯಾ ನೋಡ್ತಾ ಇದ್ದೀನಿ. ಯೂಸ್ಲೆಸ್ ಫೆಲೋ. ನಿಮ್ ಮೈದ್ನಂಗೆ ನಮ್ ಮಗು ಕಾಣಿಸ್ತಾ ಇಲ್ಲ ಅನ್ನೋ ಗಾಬರಿನೇ ಇಲ್ಲ ನೋಡಿ ಅಕ್ಕ. ಹೌದ್, ಯಾಕಿಲ್ಲ? ನನ್ನನ್ನೇನ್ ಕೇಳ್ತಿದ್ಯಕ್ಕ? ಅವ್ರನ್ ಕೇಳು. ಹಾ, 1 ನಿಮಿಷ. ವಿಶಾಲ್, ಈ ಕಡೆ ಬಾ. ಗಾಯತ್ರಿ ಇಲ್ಲೇ ಎಲ್ಲೋ ಇದ್ದಾಳಲ್ವಾ? ಇಲ್ಲ ಅದಕ್ಕೆ. ಮತ್ತೆ ನಿನ್ ಮುಖದಲ್ಲಿ ಟೆನ್ಷನ್ನೇ ಕಾಣ್ತಿಲ್ವಲ್ಲ? ಭಯ ಪಡ್ಬೇಕಾ? ಕಾಣಿಸ್ತಿಲ್ಲ ಅಂತ ಹೇಳ್ತಿರೋದು ನಿನ್ ಮಗಳು. ನನ್ನ ಮಗಳು ಅನ್ಕೊಂಡಿದ್ರೆ
ಗಾಬರಿ ಆಗ್ತಾ ಇತ್ತು. ಆದರೆ ಕಾಣಿಸ್ತಾ ಇರೋದು ನಮ್ಮಮ್ಮ ಅಲ್ವಾ? ಎರಡು ಒಂದೇ ಅಲ್ವಾ? ಅಲ್ಲ, ನಮ್ಮಮ್ಮ ಎಲ್ಲೇ ಇದ್ರೂ ಕ್ಷೇಮವಾಗೇ ಇರ್ತಾರೆ. ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ಧೈರ್ಯವಾಗಿದ್ದೀನಿ. ಇಂಥ ವ್ಯಕ್ತಿನ ನಾನು ಎಲ್ಲೂ ನೋಡಿಲ್ಲಪ್ಪ ದೇವ್ರಿ. ಏನಾಯ್ತಕ್ಕ? ನೀವಿಬ್ರೇ ಯಾಕೆ ಗುಸುಗುಸು ಅಂತ ಮಾತಾಡ್ತಿದ್ರಿ? ಏನಾದ್ರೂ ಪ್ರಾಬ್ಲಮ್ಮಾ? ಗಾಯತ್ರಿ ಪಾಪು ಎಲ್ಲೂ ಕಾಣಿಸ್ತಿಲ್ಲ. ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಬೇಕಾ ಹೇಳು? ಮತ್ ಯಾಕೆ ನೀವು ನನಗೆ ಕೇಳಿಸ್ತಿರೋ ಹಾಗೆ ಹೋಗಿ ಮಾತಾಡಿದ್ರಿ? ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತಕ್ಕ. ರಿಲ್ಯಾಕ್ಸ್ ನೈನಿ. ನಿನ್ ಗಂಡನೇ ಕೂಲ್ ಆಗಿದ್ದಾನೆ ಅಂದ್ಮೇಲೆ ನೀನ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀಯ? ಸ್ವಂತ ಮಗಳು ಗಾನವಿ ಕಾಣಿಸ್ಲಿಲ್ಲ ಅಂದ್ರೆ ಒಂದು ಕ್ಷಣನೂ ತಡ ಮಾಡದೆ ಅವಳನ್ನ ಹುಡುಕ್ತಾ ಇದ್ರು ಏನೋ. ದತ್ತು ತಗೊಂಡಿರೋ ಮಗು ಅಲ್ವಾ, ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಈಗ. ನೈನಿ, ಯಾವುದೇ ಕಾರಣಕ್ಕೂ ಹಾಗೆ ಹೇಳ್ಬೇಡ. ನೈನಿ, ನೀನ್ ಈ ಥರ ಮಾತಾಡಿದ್ರೆ ತಿಲೋತ್ತಮ ಅತ್ತೆ ಮತ್ತೆ ಸುಮನನ್ ಸಾಲಿಗೆ ನೀನು ಸೇರ್ಕೊಂಡಂಗಾಗುತ್ತೆ. ನನ್ ಭಯ ನಿನಗೆ ಅರ್ಥ ಆಗ್ತಿದ್ಯಾಕ್ಕ? 2 ವರ್ಷನೂ ಆಗಿಲ್ಲ ಮಗುಗೆ. 2 ಮಾತಾದ್ರೂ ಬರುತ್ತಾ ಅಂದ್ರೆ ಅದು ಇನ್ನೂ ಬರಲ್ಲ. ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ತಾಳೆ? ಅಡ್ರೆಸ್ ಹೇಳೋದಕ್ಕೆ ಅವಳೇನು ಜಾತ್ರೆಯಲ್ಲಿ ತಪ್ಪಿಸ್ಕೊಂಡು ಹೋಗಿಲ್ಲ. ಮನೇಲೆ ಮಾಯ ಆಗಿದ್ದಾಳೆ. ಮಗು ಮಾಯ ಆಯ್ತು ಅಂತ ಸುಮ್ಮನಿದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ?